ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನುಷ್ಯ ದೇಹವನ್ನು ಮುದಿತನದಿಂದ ಕಾಪಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ದೇಹದೊಳಗಿರುವ ಜೀವಾತ್ಮವನ್ನು ಯೌವನಭರಿತವಾಗಿಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಯ್ಯೋ, ಮನುಷ್ಯ ಅಂದ್ರೆ ಮಾತ್ರ ತಿಳಿದಿದ್ದೇವೆ, ಜೀವಾತ್ಮ ಇತ್ಯಾದಿ ಎಲ್ಲ ಗೊತ್ತಿಲ್ಲ. ಹಾಗಿದ್ದಾಗಿದ್ದರೆ ವಿಭಜನೆ ಹೇಗೆ, ಇದ್ರ ಬಗ್ಗೆ ತಿಳಿಯೋದು ಹೇಗೆ ಎಂಬತಕ್ಕಂಥ ಮನಸ್ಥಿತಿ ಇರುತ್ತೆ. ಸಾಕಷ್ಟು ವಿಡಿಯೋಗಳು 4,000ಕ್ಕೂ ಮಿಗಿಲಾಗಿ ಈ ಚಾನಲ್ನಲ್ಲಿ ವಿಡಿಯೋಗಳು ಲಭ್ಯ ಇದ್ದಾವೆ. ಹಾಗಾಗಿ ಮನುಷ್ಯ ದೇಹ ಮತ್ತು ಜೀವಾತ್ಮಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು, ಹೇಗಿರುತ್ತೆ ಎಂಬುದನ್ನು ಹಲವು ವಿಡಿಯೋಗಳಲ್ಲಿ ನಾನು ಹೇಳ್ತೇನೆ. ಆ ವಿಡಿಯೋಗಳನ್ನು ಹಳೆ ವಿಡಿಯೋಗಳಾಗಿದ್ದಾವೆ, ಅವಶ್ಯವಾಗಿ ನೋಡಿ. ಈಗ ಈ ವಿಡಿಯೋದಲ್ಲಿ ಮನುಷ್ಯ ದೇಹವನ್ನು ಮುದಿತನದಿಂದ ಕಾಪಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಅದಕ್ಕೆ ಮುಂಚೆ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ, ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ 2 ರೀತಿಯಾಗಿ ಇದೆ. ಆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ಗೂ ಮತ್ತು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗೆ, ಒಂದು ವಾಮಾಚಾರ ಸಮಸ್ಯೆ ನಿವಾರಣೆಗೆ, ಇನ್ನೊಂದು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ, ವ್ಯವಹಾರಗಳು ಚೆನ್ನಾಗಾಗಲು, ಹಣಕಾಸು ಕೈ ಹಿಡಿಯಲು. ಹಾಗೆ 2 ರೀತಿ ಆಯಿಲ್ ಇದೆ. ಆತ್ಮ ಸಮಸ್ಯೆಗಳಿದ್ದರೆ, ರೋಗ ರುಜಿನಗಳು, ದೇಹದಲ್ಲಿ ಬಾಧೆಗಳು, ಚರ್ಮದಲ್ಲಿ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳೇನಂತ ಸಮಸ್ಯೆಗಳ ನಿವಾರಣೆಗೆ ಈ 2 ರೀತಿಯಾಗಿ ಆಯಿಲ್ ಇದೆ. ತಲೆಗೆ ಹಚ್ಚೋದು ಬೇರೆ, ಮೈಗೆ ಹಚ್ಚೋದು ಬೇರೆ ಇದೆ. ಹಾಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆ ನಿವಾರಣೆಗೆ ಯಂತ್ರರಚನೆ ಮತ್ತು ಅನುಕೂಲಗಳಿಗಾಗಿ ಯಂತ್ರರಚನೆಯನ್ನು ಮಾಡಿಸ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಅಂಕಶಾಸ್ತ್ರ ಹಾಗೆ ಅಂಗಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಕೂಡ ನೀವು ಪರಿಶೀಲನೆಯನ್ನು ಮಾಡಿಸ್ಕೋಬೋದು. ಅಂದರೆ ಒಂದು ಫೋಟೋ ಮೂಲಕ ಕಳಿಸಿ ಅಂಗಸಾಮುದ್ರಿಕ ಶಾಸ್ತ್ರದ ಅಧ್ಯಯನದಿಂದ ಆ ಮನುಷ್ಯನ ಸ್ಥಿತಿಗತಿಗಳು ಹೇಗೆ ಎಂಬುದನ್ನು ತಿಳಿತಕ್ಕಂಥದ್ದು. ಇದಕ್ಕೆ 6364205078 ಈ ನಂಬರಿಗೆ ಕರೆ ಮಾಡಿ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು, ಆರ್ಡ್ರ್ ಮಾಡ್ಬೋದು, ಜಾತಕ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಮನುಷ್ಯ ದೇಹ ಹುಟ್ಟಿದ ಸಂದರ್ಭದಲ್ಲಿ ಇರ್ತಕ್ಕಂಥ ಶಿಶು ಅವಸ್ಥೆ ಏನಿದೆ, ಅದರಲ್ಲಿರ್ತಕ್ಕಂತಹ ಚರ್ಮದ ಸ್ಥಿತಿಗತಿ ಬೇರೆ, ನಯವಾಗಿ ಮತ್ತು ನುಣುಪಾಗಿರ್ತಕ್ಕಂಥದ್ದು, ಹಾಗೆಯೇ ಹೆಚ್ಚು ಪ್ರಕಾಶಮಾನ ತೇಜಸ್ಸಿನಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಮುದಿತನಕ್ಕೆ ಹೋದಂಥ ಪಕ್ಷದಲ್ಲಿ ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಈ ಒಂದು ಸುಗ್ಗುಗಟ್ಟುವಿಕೆ ಮತ್ತು ಆ ಚರ್ಮದಲ್ಲಿ ಕಾಂತಿಯನ್ನು ಕಳೆದುಕೊಳ್ಳುವಿಕೆಯನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಮದುವೆ ಆದ ನಂತರ ಹೆಚ್ಚಿನ ಪರಿವರ್ತನೆಗಳಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮನುಷ್ಯನಲ್ಲಿ ಚರ್ಮದ ಮೇಲ್ಭಾಗದ ಸೆಲ್ಸ್ಗಳ ಪರಿವರ್ತನೆಯಿಂದ ಏಕೆಂದರೆ ಯಾವ ಸೆಲ್ಸ್ಗಳು ಮನುಷ್ಯನ ದೇಹವನ್ನು ನೀರಿನ ಮೂಲಕ, ಬೆಳಕಿನ ಮೂಲಕ, ಆಹಾರದ ಮೂಲಕ, ಹಾಗೆಯೇ ವಾಯುವಿನ ಮೂಲಕ ಮತ್ತು ವಿಷಯಗಳ ಮೂಲಕ ಕಡಿಮೆ, ವಾಯುವಿನ ಮೂಲಕ, ಈ 4 ಸ್ಥಿತಿಯಲ್ಲಿ ದೇಹವನ್ನು ಪ್ರವೇಶ ಮಾಡಿರ್ತವೆ. ಒಬ್ಬ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿರ್ತವೆ ಈ 4 ತತ್ವಗಳು. ಆಕಾಶ ತತ್ವ ವಿಷಯದಿಂದ ಮತ್ತು ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಈ ಆಕಾಶ ತತ್ವಕ್ಕೆ ಹೊರತುಪಡಿಸಿ ಇನ್ನು 4 ತತ್ವಗಳು ಏನು ದೇಹವನ್ನು ಸೇರ್ಪಡೆಗೊಂಡು ಸೆಲ್ಗಳ ರಚನೆಯನ್ನು ಮಾಡ್ತವೆ. ನಮ್ಮ ದೇಹದಲ್ಲಿ ರಕ್ತ, ಮಾಂಸ, ಮಜ್ಜ, ಚರ್ಮ, ಮೂಳೆ ಇತ್ಯಾದಿಗಳಿರ್ತಕ್ಕಂಥದ್ದನ್ನು ಇವು ಪ್ರತಿಯೊಂದು ಕೂಡ ಸೆಲ್ಗಳೇ ಆಗಿದ್ದಾವೆ. ಇವೆಲ್ಲವೂ ಕೂಡ ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಮತ್ತು ತತ್ವಗಳಿಂದಾನೇ ನಡೀತಕ್ಕಂಥದ್ದು. ತತ್ವಗಳನ್ನೇ ಅಂದರೆ ಸೆಲ್ಸ್ಗಳನ್ನೇ ನಾವು ಸೇವನೆ ಮಾಡ್ತಕ್ಕಂಥದ್ದು. ಈ ಜಗತ್ತಲ್ಲಿ ಸೆಲ್ಸ್ ಹೊರತಾಗಿ ಬೇರೆ ಏನೂ ಇಲ್ಲ. ಈ ಸೆಲ್ಸ್ಗಳನ್ನು ನಾವು ಯಾವಾಗ ಸೇವನೆ ಮಾಡ್ತೀವಿ, ಅದು ಆಹಾರ ರೂಪದಲ್ಲಿ ತರಕಾರಿ, ಹಣ್ಣು ಮತ್ತು ನಾವು ಅನ್ನ ಇತ್ಯಾದಿ ನಾವೇನು ಸೇವನೆಯನ್ನು ಮಾಡ್ತೇವೆ ಅವೆಲ್ಲವೂ ಕೂಡ ಸೆಲ್ಸ್ಗಳೇ ಆಗಿದೆ. ಇವುಗಳ ಸೆಲ್ಸ್ಗಳ ಸೇವನೆಯಿಂದ ಯಾವ ಮನುಷ್ಯ ಎಷ್ಟರ ಮಟ್ಟಿಗೆ
ಈ ದೇಹದ ರಚನೆಗೆ ಯೋಗ್ಯತೆಯನ್ನು ತಂದಿದ್ದಾರೆ. ಭೂಮಿ ಮೇಲೆ ಈ ಮನುಷ್ಯ ಇಷ್ಟೇ ಅಡಿ ಬೆಳೆಯೋದು. ಯಾವುದರ ಒಂದು ರಕ್ಷಾತ್ಮಕ ಹುದ್ದೆ, ಒಂದು ಪೊಲೀಸ್ ಆಗಿರೋದು, ಮಿಲ್ಟ್ರಿ ಆಗಿರ್ಬೋದು, ಅಲ್ಲಿಗೆ ಹೋಗ್ಬೇಕಂದ್ರೆ ಮೂಳೆ ಹೀಗೆ ಇರಬೇಕು, ಕಾಲಿನ ಮೂಳೆ ಹೀಗೆ ಇರಬೇಕು, ಒಂದಕ್ಕೊಂದು ಜೋಡಣೆ ಆಗಿರಬಾರ್ದು, ಮತ್ತು ಇಷ್ಟು ಅಡಿ ಇರಬೇಕು, ಇಷ್ಟು ಎತ್ತರ ಇರಬೇಕು. ಫಿಸಿಕಲ್ ಫಿಟ್ನೆಸ್ಸನ್ನು ನಾವು ಕೇಳ್ತೇವೆ. ಎತ್ತರ ಕಡಿಮೆ ಇದ್ದರೆ ಆಗೋದಿಲ್ಲ. ಹಾಗೆ ಒಬ್ಬರು ಹುದ್ದೆ ಪಡಿಬೇಕಂದ್ರೆ ಅಷ್ಟು ಎತ್ತರ ಬಂದೇ ಬರ್ತಾರೆ, ಅವರಿಗೆ ಆ ಯೋಗ ಮತ್ತು ಬಲ ಇದ್ದರೆ. ಅದರ ಅನುಸಾರವಾಗಿ ಮನುಷ್ಯನಿಗೆ ಆಹಾರ ಲಭ್ಯವಾಗುತ್ತೆ. ಇಷ್ಟು ಎತ್ತರ ಬೆಳೆದ್ರೆ ಇಂಥ ಯೋಗ್ಯತೆ. ಈ ಮನುಷ್ಯ ಹುಟ್ಟಿದಂಥ ಮನುಷ್ಯ ಕುಳ್ಳ ಇರ್ತಾನೆ, ದಪ್ಪ ಇರ್ತಾನೆ, ಶರೀರ ಅಂಕುಡೊಂಕಾಗಿರುತ್ತೆ, ಮಟುಗುಗೊಂಡಿರುತ್ತೆ. ಅಥವಾ ಈ ಮನುಷ್ಯ ನೀಡವಾಗಿರ್ತಾನೆ, ಸುಸ್ಥವಾಗಿರ್ತಾನೆ, ಆರೋಗ್ಯಪೂರ್ಣವಾಗಿರ್ತಾನೆ. ಈ ರೀತಿಯೆಲ್ಲ ಜಾತಕದಲ್ಲಿ ವರ್ಣನೆಯನ್ನು ನೀವು ಕೇಳ್ತೀರಿ. ಇದೆಲ್ಲವೂ ಕೂಡ ಮನುಷ್ಯನ ಕರ್ಮಾಧಾರಿತ. ಸುವರ್ಣ ಬಣ್ಣ ಅಥವಾ ಕಪ್ಪು ಬಣ್ಣ, ಕಂದು ಬಣ್ಣ, ತಿಳಿ ನೀಲಿ ಬಣ್ಣ, ಈ ಥರದ ಬಣ್ಣಗಳನ್ನು ಹೊಂದತಕ್ಕಂಥದ್ದನ್ನು ಕೂಡ ನಾವು ಮನುಷ್ಯನಲ್ಲಿ ನೋಡ್ತೇವೆ. ಅದು ಕೂಡ ಪೂರ್ವಜನ್ಮದ ಕರ್ಮಗಳು ಮತ್ತು ಈ ಜನ್ಮದಲ್ಲಿ ಆ ಜೀವ ಯಾವ ಕಾರ್ಯವನ್ನು ಮಾಡಲು, ಯಾವ ಕರ್ಮಗಳನ್ನು ಕಳೆದುಕೊಳ್ಳಲು ಉದ್ದೇಶಿಸಿ ಈ ಜನ್ಮವನ್ನು ಪಡೀತಾ ಇದೆ ಅಥವಾ ಪಡೆದಿರುತ್ತೆ. ಅದಕ್ಕನುಸಾರವಾಗಿ ಮನುಷ್ಯನ ಗಾತ್ರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಆಗಿರ್ಬೋದು, ದಪ್ಪ ಆಗಿರ್ಬೋದು, ಅದಕ್ಕೆ ತಕ್ಕನಾದಂಥ ಆಹಾರಗಳು ಸೆಲ್ಗಳ ರೂಪದಲ್ಲಿ ಲಭ್ಯವಾಗ್ತವೆ. ಜೊತೆಗೆ ಅದಕ್ಕೆ ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಈ 4 ತತ್ವಗಳು. ಒಂದು ದೇಹ ಅಂತ ಬೆಳೆದ್ಬಿಟ್ಟು ಭೂತತ್ವ, ನೀರು ಕುಡಿಬೇಕು. ಇನ್ನು 3 ತತ್ವಗಳು ಸೆಲ್ಗಳನ್ನು ದೊರಕಿಸಿಕೊಡ್ತವೆ. ಆ ಸೆಲ್ಗಳನ್ನು ಕೂಡ ಮನುಷ್ಯನಿಗೆ, ಆ ಮನುಷ್ಯನ ಇಚ್ಛೆಯಂತೆ ಸ್ವೀಕಾರ ಮಾಡಲು ಆಗೋದಿಲ್ಲ. ಯಾಕೆ? ದೇಹ ಮನುಷ್ಯನ ಇಚ್ಛೆಯಂತೆ ಸ್ವೀಕಾರ ಮಾಡಿದ್ರೆ ಒಬ್ಬ ಮನುಷ್ಯ 5 ಅಡಿ ಬರೋನು 6 ಅಡಿ ಬಂದುಬಿಡ್ತಾನೆ, ಪೊಲೀಸಿಗೆ ಸೇರ್ಕೊಬಿಡ್ತಾನೆ, ಮಿಲ್ಟ್ರಿಗೆ ಸೇರ್ಕೊಬಿಡ್ತಾನೆ. ಆದರೆ ಅವನಿಗೆ ಆ ಯೋಗ ಇಲ್ಲ. ಅವನು 5 ಅಡಿಯನ್ನೇ ಬೆಳಿಬೇಕು. ಆಗ ಪೊಲೀಸ್ ಸಿಗೋದಿಲ್ಲ, ಮಿಲ್ಟ್ರಿನೂ ಸಿಗೋದಿಲ್ಲ. ಆ 5 ಅಡಿನೇ ಬೆಳಿಬೇಕಂದ್ರೆ ಅವನು ಎಷ್ಟು ಸೇವನೆ ಮಾಡಬೇಕು, ಅದೇ ಆಹಾರ ಸೇವನೆ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಸೇವನೆ ಮಾಡಲಿಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಅದಕ್ಕೆ ಕುಪೋಷಣೆ ಅಂತ ಕರಿತೇವೆ. ಕುಪೋಷಣೆ ಅಂದರೆ ಕುಪೋಷಣೆಯಲ್ಲಿ 5 ಅಡಿ ಬೆಳೀತಾರೆ, ಹೆಲ್ತಿಯಾಗಿರ್ತಾರೆ ಅಂತೇಳಿ. ಆದರೆ ಆಹಾರ ಸೇವನೆ ನಿಗದಿತ. ಅಂದರೆ ಯಾವ ದಾನೆ ಪಿಲಿಕಾಯ ಕಾನೆ ವಾಲೋಂಕನ ಅಂತ ಕೇಳಿದ್ದೀರಿ. ಪ್ರತಿಯ ಅನ್ನದ ಅಗುಳಿನಲ್ಲಿ ಅದು ಇಂಥವರಿಗೆ ಸ್ವಂತ ಎಂದು ಬರೆಯಲಾಗಿರುತ್ತೆ. ಆ ಕಾರಣದಿಂದ ಆಹಾರ ಸೇವನೆಗೂ ಕೂಡ ಅಷ್ಟೇ ಯೋಗ ಬೇಕು. ಸೆಲ್ಗಳ ಸೇವನೆಗೂ ಅಷ್ಟೇ ಯೋಗ ಬೇಕು. ಅವಿರತವಾಗಿ ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲದೆ ವಾಯು ಇರುತ್ತೆ. ಆದರೆ ಎಷ್ಟು ಜನಕ್ಕೆ ಏಕಸಮಾನವಾಗಿ ವಾಯು ಸೇವನೆ ಮಾಡಲಿಕ್ಕಾಗತ್ತೆ? ಉಸಿರಾಟಕ್ಕೆ ಸಮಸ್ಯೆ ಇದೆ, ಗಾಳಿನೇ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಹೋಗ್ಬಿಡ್ತಾರೆ, ಅಥವಾ ವಾಯು ಕಲುಷಿತವಾಗಿರ್ತಕ್ಕಂಥ ಜಾಗಕ್ಕೆ ಹೋಗ್ಬಿಟ್ಟಿರ್ತಾರೆ. ಎಲ್ಲ ಕಡೆ ಗಾಳಿ ಇದೆ. ಸೂರ್ಯದೇವ ಯಾರಿಗೂ ತಾರತಮ್ಯನೇ ಮಾಡೋದಿಲ್ಲ, ಆ ರೀತಿ ಪ್ರಕಾಶವನ್ನು ನೀಡುತ್ತೆ. ಆದರೆ ಎಷ್ಟು ಜನಕ್ಕೆ ಪ್ರಕಾಶ ಸಮಾನವಾಗಿ ಸಿಗುತ್ತೆ? ಬೆಟ್ಟಗಳು ಅಡ್ಡಿ ಇರ್ತಾವೆ, ವಾತಾವರಣ ಅಡ್ಡಿಯಾಗುತ್ತೆ, ಮಳೆ ಮೋಡ ಬರುತ್ತೆ ಅಲ್ವಾ? ಈ ರೀತಿಯಾಗಿ ಮನುಷ್ಯನ ಪೂರ್ವಜನ್ಮದ ಕರ್ಮಫಲ ಅನುಸಾರವಾಗಿ, ಯೋಗದನುಸಾರವಾಗಿ ದೇಹ ರಚನೆ, ಬುದ್ಧಿ ರಚನೆ, ಅನ್ಯ ರಚನೆಗಳಾಗ್ತವೆ. ಹಾಗಾಗಿ ದೇಹ ರಚನೆ ಆದ ನಂತರ ಅದಕ್ಕೆ ತಕ್ಕನಾದಂಥ ಆಹಾರ ಲಭ್ಯವಾಗುತ್ತೆ. ಆಹಾರ ಲಭ್ಯತೆಯಲ್ಲಿ ಮನುಷ್ಯ ಸಣ್ಣ ಇರ್ತಕ್ಕಂಥವ್ರು ದಪ್ಪ ಆಗೋದು, ದಪ್ಪ ಇರ್ತಕ್ಕಂಥವ್ರು ಸಣ್ಣ ಆಗೋದು, ಕೆಲವು ತಿಂಗಳು ವರ್ಷ ಕಳೆದ್ರೆ ಕೆಲವರನ್ನು ನೋಡಿದ್ರೆ ಯಥಾ ಪ್ರಕಾರವಾಗಿ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಪುಣ್ಯದ ಕಾರಣದಿಂದ ಮತ್ತು ಅದೃಷ್ಟದ ಆಟ, ಆ ಮನುಷ್ಯನಿಗಿರ್ತಕ್ಕಂಥ ಕರ್ಮಫಲಗಳನುಸಾರವಾಗಿ. ಹಾಗಾಗಿ ದಾನೆ ಪಿಲಿಕಾಹೆ ಕಾನೆ ವಾಲೋಂಕನ, ಪ್ರತಿ ಅನ್ನದ ಅಗುಳಲ್ಲೂ ಕೂಡ ಇಂಥವರಿಗೆ ಸ್ವಂತ ಎಂದು ಬರೆಯಲಾಗಿರುತ್ತೆ. ಆ ಕಾರಣದಿಂದ ಮನುಷ್ಯ ಎಷ್ಟರ ಮಟ್ಟಿಗೆ ಆ ದಿನದಲ್ಲಿ ಯಾವ ಸೆಲ್ಗಳ ಋಣವನ್ನು ಹೊಂದಿದ್ದಾನೆ. ಒಂದು ವೇಳೆ ಈ ಆಹಾರ, ತರಕಾರಿ ಸೇವನೆ, ಹಣ್ಣಿನ ಸೇವನೆ
ಅಷ್ಟೇ. ಈ ಬೆಳಗ್ಗೆ ನಾನು ತಿಂಡಿ ತಿಂದೆ, ಹಣ ಬೇಕಾದಷ್ಟಿದೆ, ಆದರೆ ಮಧ್ಯಾಹ್ನ ಊಟ ಮಾಡಲಿಕ್ಕಾಗಲೇ ಇಲ್ಲ ನನಗೆ. ಇವತ್ತು ಸಂಜೆ ಊಟ ಮಾಡ್ತಾಯಿದ್ದೆ, ಅವತ್ತು ಮಧ್ಯಾಹ್ನದ ಅನ್ನದ ಋಣ ಇಲ್ಲ ಜೀವಕ್ಕೆ. ಹೀಗೆ ಪ್ರತಿಯೊಂದು ಸೆಲ್ಗಳು ಕೂಡ ಮನುಷ್ಯನ ದೇಹ ಸೇರುವುದು ಕೂಡ ಲೆಕ್ಕಾಚಾರ. ಹಾಗಾಗಿ ಮನುಷ್ಯ 5 ಅಡಿ ಆಗಲಿ 6 ಅಡಿ ಆಗಲಿ, ಆತನ ಪೋಷಣೆ ಆತನ ಕರ್ಮಾನುಸಾರ ಈ ಜನ್ಮದಲ್ಲಿ ನಾನು ಏನು ಕಾರ್ಯವನ್ನು ಮಾಡ್ತೇನೆ, ಯಾವ ಸುಖವನ್ನು ನಾನು ಅನುಭವಿಸ್ತೇನೆ, ಯಾವ ಕಷ್ಟವನ್ನು ಅನುಭವಿಸ್ತೇನೆ ಎಂದು ಬಂದಿರುತ್ತೆ, ಅದರನುಸಾರವಾಗಿ ದೇಹದ ರಚನೆ ಆಗುತ್ತೆ. ಹೀಗೆ ಸೆಲ್ಗಳು ಕೂಡ ಅಷ್ಟೇ, ಅವು ಏನು ಅನುಕೂಲವನ್ನು, ಈಗ ನಾವು ಒಂದು ಪೂಜೆಗೆ ಹೂವನ್ನು ನಾವು ಪಡೆದಿರ್ತೇವೆ, ಆ ಸಂದರ್ಭದಲ್ಲಿ ಏನಾಗೈತೆ, ಅದು ನಾವು ಹೂವನ್ನು ಪಡ್ಕೊಂಡ್ರೆ ಅದರ ಋಣ ನಾವು ಪಡ್ಕೊಂಡ್ವಿ, ಏಕೆಂದರೆ ದೇವರ ಪೂಜೆಗೆ ನಾವು ಆ ಹೂವನ್ನು ತೊಗೊಂಡ್ವಿ. ಅದ್ರ ಹೂವಾಗೆ ಬಂದು ನನ್ನನ್ನು ಪೂಜೆ ಮಾಡು ಅಂತ ಹೇಳಿರಲಿಲ್ಲ. ಜೊತೆಗೆ ಇನ್ನೊಂದು, ಆ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಅದಕ್ಕೂ ಕೂಡ ಒಂದು ಫಲ. ಹಾಗೆ ಆ ಮನುಷ್ಯ ಆ ಹೂವನ್ನು ತಗೊಂಡು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಈ ಪುಣ್ಯದ ಫಲದಿಂದ ಹೂವು ಕೂಡ ಒಂದು ಪೂಜೆಗೆ ಲಭ್ಯ ಆಗುತ್ತೆ. ಈ ರೀತಿಯಾಗಿಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕರ್ಮಾನುಸಾರವಾಗಿ ಸೆಲ್ಗಳಿಗೂ ಕೂಡ ಆಯಸ್ಸಿನನುಸಾರವಾಗಿ ಪಡೆದು ಸೇವನೆ ಮಾಡಿರ್ತಾರೆ. ಅವು ಎಷ್ಟು ಆಯಸ್ಸನ್ನು ಹೊಂದಿರ್ತವೆ ಅಲ್ಲಿವರೆಗೆ ಮಾತ್ರ ದೇಹದಲ್ಲಿದ್ದು, ಆ ಆಯಸ್ಸು ಕಳೆದ ನಂತರ ಅವು ಮರಣವನ್ನು ಹೊಂದ್ತವೆ. ಅದಕ್ಕೆ ನಾವು ಈ ಸೆಲ್ಗಳು ಚರ್ಮದಲ್ಲಿ ಕಾಂತಿ ಬೆಳೆದಂತೆ ಹಳೆ ಸೆಲ್ಗಳು ಸಾಯ್ತಾವೆ. ಮನುಷ್ಯ ಆಹಾರವನ್ನು ಸೇವನೆ ಮಾಡಿದಂತೆ ಹೊಸ ಸೆಲ್ಗಳನ್ನು ಸ್ವೀಕಾರ ಮಾಡಿದಾಗ ಅದು ಹೊಸ ಸೆಲ್ಗಳು ದೇಹದ ಪೋಷಣೆಯನ್ನು ಮಾಡ್ತವೆ. ಹಳೆ ಸೆಲ್ಗಳು ಕೋಶಿಕಗಳು ಅಂತ ನಾವು ಕರಿತೇವೆ, ಸೆಲ್ಸ್ಗಳನ್ನ, ಅವುಗಳು ಸಾಯ್ತಾ ಹೋಗ್ತವೆ. ಆಗೇನಾಗುತ್ತೆ, ಚರ್ಮ ಕಾಂತಿಯನ್ನು ಕಳ್ಕೊಳ್ತಾ ಇರುತ್ತೆ. ಮನುಷ್ಯ ವಯಸ್ಸಾದಂತೆ ಆದಂತೆ ಸುಗ್ಗುಗಟ್ಟತಕ್ಕಂಥದ್ದು ಬರ್ತಕ್ಕಂಥದ್ದು. ಹಾಗಾಗಿ ಕರ್ಮಗಳ ವಿಶೇಷವಾಗಿ ಶುದ್ಧೀಕರಣ, ದೇಹವನ್ನು ಸುಂದರ ಕಾಯವನ್ನಾಗಿಟ್ಕೋಬೇಕು, ಯೌವನಭರಿತವಾಗಿಟ್ಕೋಬೇಕು, ಮತ್ತು ಮುಪ್ಪಿನಿಂದ ಈ ಸುಗ್ಗು ಎಂಥದ್ದು ಏನು ನಾವು ಕರಿತೇವೆ, ಅದರಿಂದ ದೇಹವನ್ನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ವಿಶೇಷವಾಗಿ ಸೆಲ್ಗಳಿಗೆ ಕುಕರ್ಮಗಳನ್ನು ಮಾಡಬಾರ್ದು. ಕುಕರ್ಮ ಫಲದಿಂದ ಮನುಷ್ಯ ಬೇಗ ವೃದ್ಧಾಪ್ಯವನ್ನು ಪಡಿತಾರೆ, ದೇಹದಲ್ಲಿ ಪರಿವರ್ತನೆ ಆಗುತ್ತೆ, ಸೆಲ್ಗಳು ಕೂಡ ಮುದಿಯಾಗ್ಬಿಡ್ತಾವೆ. ಅದರಿಂದಾಗಿ ಮನುಷ್ಯ ಯಾವಾಗಲೂ ಕೂಡ ಸಂತೋಷವಾದಂಥ ಕಾರ್ಯಗಳು, ಅದಕ್ಕೆ ಮುಂಚೆ ಕರ್ಮಗಳನ್ನು ಶುದ್ಧವಾಗಿ ಇಟ್ಕೋಬೇಕಂದ್ರೆ ಯಾವುದೇ ಮನುಷ್ಯ ಜೀವಕ್ಕೆ ಹಾನಿ ಮಾಡಬಾರ್ದು. ಮನುಷ್ಯ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಭಗವಂತನ ರಚನೆ. ಪ್ರಾಣಿ, ಪಕ್ಷಿ, ಮರ, ಜೀವ, ಜಂತು, ಜಲಚರ, ವನಚರ ಅಂತ ನಾವು ಕರಿತೇವೆ, ಮೃಗಗಳು, ಮನುಷ್ಯ, ಹೀಗೆ ಯಾರಿಗೂ ಕೂಡ ನೋವು ಬಾಧೆಯನ್ನುಂಟು ಮಾಡಬಾರ್ದು. ಆಗ ಕುಕರ್ಮ ರಚನೆ ಆಗೋದಿಲ್ಲ. ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು. ನಾನಂತ ಮಾಡ್ತಾ ಇಲ್ಲ, ಪಕ್ಕದ ಮನೆಯವ್ರು ಮಾಡ್ತಾವ್ರೆ, ಅವರೇನೋ ಸಹಾಯ ಕೇಳಿದ್ರು ಮಾಡಿದೆ, ಅದು ಕೂಡ ಪ್ರತ್ಯಕ್ಷದರ್ಶಿಯಾಗಿ ಸಹಾಯ ಮಾಡದಂತೆ. ಹಾಗಾಗಿ ಕುಕರ್ಮಗಳಿಗೆ ಜೀವ ಭಾಗಿಯಾಗಬಾರ್ದು. ಒಂದು ದೇಹವನ್ನು ಯೌವನಭರಿತವಾಗಿ ಇಟ್ಕೋಬೇಕಂದ್ರೆ ಮನುಷ್ಯನ ಮನಸ್ಸನ್ನು ಆಹ್ಲಾದಕರ ಮತ್ತು ಸಂತೋಷಭರಿತವಾಗಿ, ಅಂದರೆ ವಿಷಯಗಳನ್ನು, ಸಕಾರಾತ್ಮಕ ವಿಷಯಗಳನ್ನು ಸೇವನೆ ಮಾಡ್ತಕ್ಕಂಥದ್ದು. ಈ ದೇಹ ಎಂಬತಕ್ಕಂಥದ್ದೇನಿದೆ, ಈ ಧ್ವನಿಯನ್ನು ಉತ್ಪನ್ನ ಮಾಡುವ ಕಾರಣ ಶಬ್ದ ಬ್ರಹ್ಮ ಆಗಿರ್ತಕ್ಕಂಥ ಕಾರಣದಿಂದ ಬ್ರಹ್ಮಾಂಡದಲ್ಲಿ ಅವಿರತವಾಗಿ ಸಂಚಾರವಾಗ್ತಕ್ಕಂಥ ಶಕ್ತಿ ಅದು ಸಂಗೀತದಿಂದ ಲಭ್ಯವಾಗುತ್ತೆ. ಹಾಗಾಗಿ ಆ ಸಂಗೀತವನ್ನು ಕೇಳುವ ಮೂಲಕ ಸೆಲ್ಗಳನ್ನು ಕ್ರಿಯಾಶೀಲವನ್ನಾಗಿರ್ತಕ್ಕಂಥದ್ದು, ಒಂದು ಶಾಂತವಾಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದು ಆಹಾರ ಸೇವನೆ, ವಿಚಾರಗಳ ಸೇವನೆಯ ಮೂಲಕ, ಮತ್ತು ಕ್ರಿಯಾಶೀಲವಾಗಿ ಇಡ್ತಕ್ಕಂಥದ್ದು. ಈ 3 ಅಂಶಗಳ ಸಂಯೋಜನೆಯಿಂದ ಜೀವ ಮಂತ್ರ ಪಠನೆ, ದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಯೂನಿವರ್ಸ್ಗೆ ಸಂಬಂಧಪಟ್ಟಂತಹ ಮಂತ್ರ ಪಠನೆ, ಹಾಗೆ ಧ್ಯಾನಾಭ್ಯಾಸವನ್ನು ಮಾಡಿದರೆ ದೇಹದ ಮುದಿತನವನ್ನು ಹೋಗಲಾಡಿಸಿ ದೇಹದ ಚರ್ಮದ ಕಾಂತಿ, ಮೂಳೆಯ ಶಕ್ತಿ, ಮಾಂಸದ ಶಕ್ತಿ ಮತ್ತು ರಕ್ತದ ಶುದ್ಧತೆ ಮತ್ತು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನು ಯಥಾಪ್ರಕಾರವಾಗಿ
ಆರೋಗ್ಯಪೂರ್ಣವಾಗಿ ಇಡಿಸಬಹುದು. ಸಿದ್ಧಿಶಕ್ತಿಯ ಮೂಲಕ ಕೂಡ ಈ ಮುದಿತನವನ್ನು ಯೌವನಭರಿತ ಸ್ಥಿತಿಯಲ್ಲೂ ಕೂಡ ಇಡಬಹುದು. ನಾನು ಹೇಳಿದಂಥ ಈ ಆಚರಣೆಗಳ ಮೂಲಕವೂ ಕೂಡ ದೇಹವನ್ನು ಮುದಿತನದಿಂದ ರಕ್ಷಿಸಬಹುದು. ಅತಿಯಾದಂಥ ಆಹಾರ, ಅತಿಯಾದಂಥ ವಿಹಾರ, ಅತಿಯಾದಂಥ ಮಾತಿನಿಂದನೂ ಕೂಡ ಚರ್ಮದಲ್ಲಿ ಕಾಂತಿಹೀನತೆ, ಸುಗ್ಗುಗಟ್ಟುವಿಕೆ ನಿರ್ಮಾಣವಾಗುತ್ತೆ. ಈ ಎಲ್ಲ ಅಂಶಗಳನ್ನು ಮಿತವಾಗಿರಿಸಿ ಜೀವಬ್ರಹ್ಮ, ದೈವ ಸೃಷ್ಟಿ, ಆತ್ಮ ಸ್ಥಿತಿ ಏನಿದೆ ಇದರತ್ತ ಭಾವದಲ್ಲಿ ಜೀವಿಸಿದಾಗ ದೇಹವನ್ನು ತನ್ನಿಷ್ಟದಂತೆ ನಿರ್ಮಾಣವನ್ನು ಮಾಡಿಕೊಳ್ಳಲು ಸಾಧ್ಯ ಇದೆ. ಬೇರೆಯವರಿಗೆ ಹೋಲಿಸಿದರೆ 75% 80% ದೇಹದ ಮುದಿತನವನ್ನು ನಿರ್ಬಂಧಿಸಬಹುದು. ಈ ರೀತಿಯಾಗಿ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಶುದ್ಧ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸನ್ನು ಆಹ್ಲಾದಕರ, ಸಂತೋಷ ಮತ್ತು ಶಾಂತಯುತವಾಗಿ ಇಡುವ ಕಾರಣದಿಂದ ಮಂತ್ರ ಜಪ ಮತ್ತು ಧ್ಯಾನದ ಮೂಲಕ, ಯೋಗಾಭ್ಯಾಸದ ಮೂಲಕ ದೇಹವನ್ನು ತನ್ನಿಷ್ಟದಂತೆ ಯಥಾವತ್ತಾಗಿ ರಚಿಸಿಕೊಳ್ಳಬಹುದು ಮತ್ತು ಮುದಿತನವನ್ನು ದೂರೀಕರಿಸಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.